ಸ್ವಲ್ಪ ಮುಂದಕ್ಕೆ ಬರ್ರಿ. ಮುಂಗಾರಿ ಒಳಗ್ ತೊಗೊಂಬಂದೇನ್ರಿ ಇದನ್ನ. ನಮ್ಮ ಹೊಲಕ್ಕೆ ಈಗ ಅಲಸಂದಿ ಬಳಸಿವ್ರಿ ಇದನ್ನ. ಅಲಸಂದಿ ಬಳಸೇನ್ರಿ. ಅಲಸಂದಿ ಎಣ್ಣಿನ ಹೊಡೆದೇನಿ, ಅಲಸಂದಿ ಎಡಿನ ಇದ್ರಾಗ ಹೊಡೆದೇನ್ರಿ. ಎಡಿನ ಇದ್ರಾಗ ಹೊಡೆದೇನ್ರಿ. ಎಡಿನ ಇದ್ರಾಗ ಹೊಡೆದ್ರಿ. ಆಮೇಲೆ ಸ್ಪ್ರೇನ್ ಹರ್ಗಾಕ್ರಿ ಸರ್. ಈಗೆಲ್ಲ ಒಣನೆಲ್ಲ ಐತಿ. ಹರ್ಗಾಕಂದ್ರ ಯೂಸ್ ಮಾಡ್ಬೋದ್ರಿ. ನಂದು ಆಲ್ಮೋಸ್ಟ್ ಅಲ್ಲಿ ಟ್ಯಾಕ್ಟ್ರಿ ಐತಲ್ರಿ, ಹಿಂಗಾಗಿ ಇದನ್ನ ಹರ್ಗಾಕ ಯೂಸ್ ಮಾಡಿಲ್ರಿ. ನಾನು ಟ್ಯಾಕ್ಟ್ರಿ ಹರಿಗ್ ಬಿಡ್ತೀನಲ್ರಿ. ಆಮೇಲೆ ಟ್ಯಾಕ್ಟ್ರಿ ಏನೋ ತೊಳೆಯಕಂದ್ರ ನಮ್ಗ ಇದು ಬೇಕಲ್ರಿ, ಸ್ಪ್ರೇಯರ್ ಗನ್ ಬೇಕಲ್ಲ. ಟ್ಯಾಕ್ಟ್ರಿ ಗನ್ ಏನ್ ತೊಳೆಯಕಂದ್ರ ಇದ್ರಾಗ ನೀರ್ ಹಾಕಿ ರಿಟರ್ನ್ ಪೈಪ್ ಐತ್ರಿ ತೆಗೆದು ಸ್ವಲ್ಪ ಬೈಕ್ ರೇಸ್ ಜಾಸ್ತಿ ಇಟ್ಬಿಟ್ರೆ ಫುಲ್ ಪ್ರೆಸರ್ ಬಂದ್ಬಿಡುತ್ತೆ. ಫುಲ್ ಪ್ರೆಸರ್ ಸರ್ವಿಸ್ ಇದು ಗಾಡಿ ಫುಲ್ ಸರ್ವಿಸ್ ಮಾಡ್ಬೋದ್ರಿ. ದಂದ್ ಕೊಟ್ಟಿಗೆ ತೊಳ್ಕೊಬೋದು ಇದ್ರಾಗ, ಎಲ್ಲ ಮಾಡ್ಬೋದ್ರಿ. ಹೆಚ್ಚು ಕಮ್ಮಿ ಆತಂದ್ರೆ ಈಗ ಇದನ್ನ ತಗೊಂಡೋಗಿ ನಾವು ರೋಡ್ ಮ್ಯಾಗ ಬೈಕ್ ವಾಟರ್ ವಾಶ್ ಮಾಡ್ಬೋದ್ರಿ ಇದರಿಂದ. ಹೊರಗೆ ಬೈಕ್ ಬರುತ್ತೆ ಇದು. ಅದು ಒಂದ್ ₹100 ಒಂದ್ ಬೈಕ್ ಅಂತ ತಡ್ರಿ ಅಣ್ಣ ಸಾಕ್. ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಯಲಬುರ್ಗಾ ತಾಲೂಕಿನ ಯಲಬುರ್ಗದಲ್ಲೇ ಇದ್ದೀನಿ. ಯಲಬುರ್ಗ ರೈತರು ಇವರು ಒಂದು ವಿಶೇಷ ತಮ್ಮದೇ ಒಂದು ಬೈಕ್ ಮುಖಾಂತರನ ಒಂದು ವಿಶೇಷವಾದ ಒಂದು ಇದು ಹೊಲದಲ್ಲೇ ಸ್ಪ್ರೇ ಮಾಡ್ಲಿಕ್ಕೆ ಒಂದು ಇದು ಮಾಡ್ಕೊಂಡ್ರ. ಅದು ಅವ್ರು ಬೈಕಿಗೆ ಎಷ್ಟು ಖರ್ಚು ಮಾಡ್ಕೊಂಡ್ರೆ ಹಳೇದ ಏನು ಹೊಸದ, ಆಮೇಲೆ ಇವಕ್ಕೆಲ್ಲ ಯಾವ ತರ ಅವ್ರದ ಪ್ಲಾನ್ ಅಥವಾ ಯಾರ್ದಾರ ಪ್ಲಾನ್ ಅಂತಂತ ಅವ್ರ ಜೊತೆಗೆ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಏನೋ ಒಂದು ಹಳೆ ಬೈಕಿಗೆ ಏನೋ ಮಾಡಲ್ ಮಾಡ್ಬಿಟ್ರಿ. ಇದು ಹಳೆ ಬೈಕಿಗೆ ಎಣ್ಣೆ ಹೊಡ್ಯಕ ಮಾಡಿವಿ ಸರ್ ಇದನ್ನ. ಇದು ಕಡ್ಲಿಗೆ, ಅಲಸಂದಿಗೆ, ಆಮೇಲೆ ಗೊಂಜಾಳಕ್ಕ ಲದ್ದಿ ಹುಳ ಬಿದ್ದರ್ರಿ. ಆಮೇಲೆ ಗೊಂಜಾಳ ಏನಾದ್ರು 1 ತಿಂಗಳ ಒಳಗ ಗೊಂಜಾಳದ ಹೊಡಿಬೇಕ್ರಿ. ಆಮೇಲೆ ಎತ್ತರ ಆದ್ಮೇಲೆ ಬರಲ್ರಿ, ಸ್ವಲ್ಪ ಹೈಟ್ ಕಮ್ಮಿ ಆಗತ್ತ. ಆಮೇಲೆ ಆಲ್ಮೋಸ್ಟ್ ಎಲ್ಲ ಕಡ್ಲಿಗೆ, ಅಲಸಂದಿಗೆ ಯಾವ ಬೇಕಾದ್ರೆ ಹೊಡಿರಿ ನೀವು ನಡಿತೈತಿ. ಆಮೇಲೆ ಏನಾರ ಗಾಡಿ ನಡ್ಬರ್ಕ್ ಹೋಗಂಗಿತ್ತಂದ್ರ ತೊಗರಿ ಹೊಡಿಬೋದ್ರಿ. ಇದು ಹಿಂದಿರ ಗನ್ ಐತಲ್ರಿ, ಈಗ ಈ ಗನ್ ಅನ್ನ ಹೈಟ್ ಮಾಡ್ಬೋದು. ಈ ಗನ್ ಹೈಟ್ ಮಾಡ್ಕೋ ಗನ್ ಮ್ಯಾಲ್ ಕೊಡ್ತ್ರಿ, ಇಲ್ಲಿವರೆಗೆ ಕೊಡ್ತಾರೆ. ಇಲ್ಲಿವರೆಗೆ ಕೊಡ್ಸಿ 3 ಫೂಟ್ ಗನ್ನನ್ನ ತಂದು ಇದನ್ನ ಬಿಚ್ಚಿ ಮೇಲೆ ಹಾಕ್ಬಿಡ್ತೀವಿ. 10 ನಾಜಲ್ ಇರ್ತಾವ್ರಿ ಇದ್ರಾಗ. 10 ನಾಜಲ್ ಇರ್ತಾವ ಸರ್ ಇದ್ರಾಗ. ಇಲ್ಲದಲ್ಲ ಇದು ಓಪನ್ ಆಗತ್ರಿ. 18 ಫೂಟ್ ಕವರ್ ಆಗತ್ತೆ. ಇದು 2 ಕಡೆ ಓಪನ್ ಆಗತ್ರಿ. ಇದು ಒಂದ್ಸತಿ ಹೋತಂದ್ರ 18 ಫೂಟ್ ಕವರ್ ಆಗತ್ರಿ. ಇದು 18 ಫೂಟ್ ಕವರ್ 18 ಫೂಟ್ ಕವರ್ ಆಗತ್ರಿ. ಇದೇ ನೀವೇ ಮಾಡ್ಕೊಂಡಿದ್ದ? ಇಲ್ಲ, ಇದನ್ನ ನಾವು ಮಾಡ್ಸೇ ಬಂದಿವಿ ಸರ್. ಬೈಕ್ ಸಮೇತ ನಿಮ್ದ ಬೈಕ್ ನಮ್ದ ಸರ್. ಇದು 85,000 ಕೊಟ್ಟು ಮಾಡ್ಸೇ ಬಂದಿವ್ರಿ. ಇದು ಹಿಂದಿಂದ 85,000 ಕೊಟ್ಟು ಮಾಡ್ಸಿ. 85,000 ರೀ. ಬೈಕ್ ನಿಮ್ದಾರೆ? ಬೈಕ್ ನಮ್ದಾರೆ. ಇದು 205 ಲೀಟರ್ ಟ್ಯಾಂಕ್ ರೀ. ಇದು 205 ಲೀಟರ್. ಇದಕ್ಕೆ ಔಷಧಿ ಹಾಕ್ಬಿಟ್ಟಂದ್ರ 2 ಎಕರೆ ಹೊಲ ಹೊಡಿಬೋದ್ರಿ. ಔಷಧ ಹಾಕಿ 2 ಎಕರೆ ಹೊಲ ಅರ್ಧ ಗಂಟೆ ಒಳಗೆ ಹೊಡಿಬೋದ್ರಿ. ಅರ್ಧ ಗಂಟೆ ಒಳಗೆ 2 ಎಕರೆ ಹೊಲ. ಈಗ ಅದು ಪೆಟ್ರೋಲ್ ರೀ? ಪೆಟ್ರೋಲ್ ಈಗ ಹೊಲದ ಮೇಲೆ ಹೋಗುತ್ರಿ. ಹೊಲ ಏನಾರ ಸ್ವಲ್ಪ ಇತ್ತಂದ್ರ ಉಸುಗಿತ್ತಂದ್ರ ಜಾಸ್ತಿ ಹೋಗುತ್ರಿ, ಉಸುಗಿಲ್ಲ ಅಂದ್ರ ಕಮ್ಮಿ ಹೋಗುತ್ರಿ. 2 ಎಕರೆಗೆ ಎಷ್ಟು ಪೆಟ್ರೋಲ್ ಹೋಗುತ್ತೆ? 2 ಎಕರೆಗೆ 1 ಲೀಟರ್ ಹೋಗುತ್ತೆ ಸರ್. ಸರ್ ಇದೇನು ಗೇರ್ ಅಲ್ಲಿ ಇದು ಗೇರ್ ಸೆಕೆಂಡ್ ಗೇರ್ ಹೋದ್ ಸರ್. ಸೆಕೆಂಡ್ ಗೇರ್ ಆಮೇಲೆ ಎಕ್ಸ್ಟ್ರಾ ಗೇರ್ ಬಾಕ್ಸ್ ಕೊಟ್ಟಾರ. ಎಕ್ಸ್ಟ್ರಾ ರಿವರ್ಸ್ ಐತ್ರಿ. ಆಮೇಲೆ ಫ್ರಂಟ್ ಐತೆ, ಹಿಂದಕ್ಕೆ ಹಾಕಿರ ರಿವರ್ಸ್ ಹೋಗುತ್ರಿ. ಅಂದ್ರೆ ನೀವೇ ಕುಂತ್ ಮಾಡ್ಸ್ಕೊಂಡ್ರಿ ಪ್ಲಾನ್ ಮಾಡ್ಕೊಂಡು? ಇಲ್ಲ, ಇದನ್ನ ಪ್ಲಾನ್ ಅನ್ನಕೇನ್ರಿ ಆಲ್ಮೋಸ್ಟ್ ಆಲ್ ಮಾಡಿದ್ರು ಅವ್ರ ಪ್ಲಾನ್ ಪ್ರಕಾರ ಮಾಡಿಕೊಟ್ಟಾರ್ರಿ. ಬೈಕ್ ನಿಮ್ದು ಆದ್ರೆ ಮಾಡಿದ್ದ ಅವ್ರದ್ರಿ. ಆಮೇಲೆ ಇದಕ್ಕೆ ಕುಂಟಿ ಐತ್ರಿ, ಅಲ್ಲಿ ನೋಡ್ರಿ ಕುಂಟಿ ಹರ್ಗಕ್ ಬರುತ್ತ. ಹೊಲ ಹರ್ಗಕ್ ಮಾಡ್ತೀರಿ? ಇದು ಹೊಲ ಹರ್ಗಕ್ ಬರ್ತರಿ. ಇದು ಕುಂಟಿ ಇದು ತೊಗರಿ ಹೊಲ ಇರ್ತಲ್ರಿ, ನಡ್ಬರ್ಕ್ ಹೋಗುತ್ತ. ನಡ್ಬರ್ಕ್ ಹರ್ಗ್ಬೋದು ಈ ಕುಂಟಿನ. ಆಮೇಲೆ ಎಡಿ ಹೊಡ್ಕೊಳಕಂದ್ರ ಮತ್ ಇದನ್ನ ದೊಡ್ಡದ್ ಮಾಡಿ ಮತ್ ಈ ಕಡೆ ಒಂದ್ ತಾಳ ಕುಂಸ್ಕೊಂಡ್ರೆ ಎಡಿ ಹೊಡ್ಕೋಬಹುದು. ಎಡಿ ನೋಡಿಬೋದ್ರಿ. ಆಮೇಲೆ ಈ ಕುಂಟಿ ಬೇಡಪ್ಪ ಅಂತಂದ್ರ ಅದಕ್ಕ ಒಂದು ನಾಗ ಕಟ್ಟಿ, ಇದಕ್ಕೆ ನಾಗ ಕಟ್ಟಿ 3 ಕುಂಟಿ ಹಾಕಿ ಇಂದ 3 ಕುಂಟಿ ಎತ್ತಿ ಹೆಂಗ್ ಹಿಡಿತಾರ ಹಂಗತಿ ಹಿಡ್ಕೊಂಡು ಇದ್ರ ಅದ್ರಾಗ ನೋಡಿಬಹುದು. ಎಲ್ಲದಕ್ಕೂ ಅನುಕೂಲ ಐತ್ರಿ. ಅದಕ್ಕ ಕಟ್ಟಿನೇ ನಗ ಹೊಡಿಬಹುದು. ಅಂದ್ರೆ ಇಲ್ಲಿ ನಗ ಕಟ್ಟಿ ಬಿಡದ್ರಿ. ಇಲ್ಲಿ ಮಿನಿ ಟ್ರಾಕ್ಟರ್ ಬಳಸೋದಕ್ಕಿಂತ ಇಲ್ಲಿ ನಗ ಕಟ್ಟಿ 3 ಕುಂಟಿ ಹಾಕಿ ಎತ್ತಿ ಹೆಂಗ್ ಹಿಡ್ಕಂತಿರ್ತಾರ ಮುಂದ್ ನಾವ್ ಬೈಕ್ ಹೊಡೆದ್ರ ಆಗತ್ರಿ, ಹೊಡಿಬೋದ್ರಿ. ನಾ ಹಂಗ ಹೊಡೆದೇನ್ರಿ ಸತಿ. ಈ ಸರ್ ಹಂಗ ಹೊಡೆದೇನ್ರಿ. ಯಾವ ತರ ಉಳಿತಾಯ ಆಯ್ತು ಸರ್ ನಿಮ್ಗ? ಅದ
ಈಗ ಅಂದ್ರೆ ಏನ್ರಿ ಎತ್ ನಮ್ ಟೈಮ್ ಸರಿ ಸಿಗಲ್ರಿ ಈಗ ಅವ್ರು ಎತ್ ಮಾಡಿದಾರಂತ ಅವ್ರದ್ದು ಸೀಸನ್ ಕತ್ತಿ ದೊಡ್ಡದೈತ್ರಿ ಅವ್ರು ಅಯ್ಯೋ ಮುಗುಲಿಗೆ ಏರಿ ಬಿಟ್ಟಿರ್ತಾರೆ ಹಿಂಗಾಗಿ ಇದು ನಮ್ಗೆ ಅನುಕೂಲ ಐತ್ರಿ ನಮ್ಗೆ ಯಾವಾಗ ಬೇಕು ಅವಾಗ ಹೊಡ್ಕೊಂಡ್ಬಿಡ್ತೀರಿ ಸರ್ ಇದು ನೀವ್ ಎಲ್ಲಾರ ಮಾಡಿದ್ ನೋಡಿದ್ರ ಅಥವಾ ನೀವ್ ಸ್ವಂತ ಮಾಡ್ಕೊಂಡ್ ಇಲ್ಲ ಮಾಡಿದ್ದು ನೋಡಿದ್ದೀನಿ ಸರ್ ನಾನು ನೋಡೇ ನಾನು ಇದು ಮಾಡ್ಕೊಂಡ್ ಬಂದಿನಿ ಸರ್ ಆಮೇಲೆ ಇಲ್ಲಿ ಬಂದ್ ಜನ ಸಿಕ್ಕಾಪಟ್ಟೆ ಜನ ನೋಡ್ಕೊಂಡ್ ಹೋಗ್ಯಾರ್ರಿ ನಮ್ಗೂ ಅನುಕೂಲ ಆಗತ್ತಾ ಮಾಡ್ಬೇಕು ಅಂತಂದ ಹೇಳಿ ನೋಡ್ಕೊಂಡ್ ಹೋಗ್ಯಾರ ಸರ್ ಸರ್ ಹಂಗೆ ಒಂದು ಸ್ವಲ್ಪ ಮೂವ್ ಮಾಡೋದು ಒಂದು ರಿವರ್ಸ್ ಮಾಡತ್ತ ತಡ್ರಿ ಅಣ್ಣ ಸಾಕ್ ಓ ಇಷ್ಟ ಆಯ್ತ್ರಿ ದೊಡ್ಡದಾಯ್ತು ಇಷ್ಟೆಲ್ಲ ಕವರ್ ಆಗತ್ತೆ ಸರ್ ಒಂದ್ಸತಿ ಹೋದ್ರ 14 ಸಾಲ ಕವರ್ ಆಗತ್ರಿ ಒಂದ್ಸತಿ ಹೋಗ್ಬಿಟ್ರ 14 ಸಾಲ 14 ಸಾಲ ಒಂದ್ಸತಿ ಹೋದ್ರ 14 ರೀ ಅಂದ್ರೆ ನೀವ್ ಎಷ್ಟ್ ಶೆಡ್ ಹಿಂಗ ಹೊಳಿದ್ರ ಒಂದ್ ಎಕರೆ ಆಗ್ಬಿಡ್ತಾರೆ ಸರ್ ಒಂದ್ 3 ಸತಿ ಹೊಳಿದ್ರ ಒಂದ್ ಎಕರೆ ಮುಗಿದ್ ಬಿಡ್ತಾರೆ ಮೂರೇ ಸರಿ ರೀ 3 ತಿರುವಿಗೆ ಒಂದ್ ಎಕರೆ ಕಲಾಸ್ ರೀ ಒಂದ್ ಎಕರೆ ಕಲಾಸ್ ರೀ ಸರ್ ಇವು ಗಾಲಿಗೆ ಎಲ್ಲಿ ತಂದ್ರಿ ಅಥವಾ ಎಲ್ಲ ಅಲ್ಲೇ ಕುಣಿಸ್ತಾರ ಸರ್ ಕುಂಟಿ ಇದು ಕೂಡ್ಸದ್ರಿ ಕುಂಟಿ ಇದು ಕೂಡ್ಸ್ಬಿಟ್ರ ಕುಂಟಿ ಎತ್ತಕ್ಕ ಇದೇ ಐತ್ರಿ ಹೈಡ್ರಾಲಿಕ್ ಐತ್ರಿ ಹೈಡ್ರಾಲಿಕ್ ಐತ್ರಿ ಇಲ್ಲಿ ಹೈಡ್ರಾಲಿಕ್ ಬಿಚ್ಚಿವಲ್ರಿ ಈಗ ಅದು ಇದನ್ನ ಎಣ್ಣೆ ಹೊಡೆ ಜೋಡ್ಸಕ್ ಅಪ್ಡೇಟ್ ಮಾಡಲ್ಲ ಇಲ್ಲ ಐತಲ್ರಿ ಇದನ್ನ ಹಿಂಗ ಮುಂದಕ್ಕೆ ಎತ್ ಬಿಟ್ರ ಕುಂಟಿ ಮ್ಯಾಕ್ ಕೇಳತ್ತ ಹಿಂಗ ಹಿಂದ್ ಕೊತ್ತಿರ ಕೆಳಗೆ ಇಳಿತೈತಿ ಹೈಡ್ರಾಲಿಕ್ ಅಂತ ಇದು ಏನಾರ ಇದನ್ನ ಏನೋ ಬೇರೆ ಬಳಸ್ತಂತಂದ್ರೆ ಎಡಿಗಟ್ಟಿಗೆ ಅದ ಎಡಿಗಟ್ಟಿಗೆ ಅದ ಹಿಂದ ಕುಂಟಿ ಕೂಡ್ಸ್ಕೊಂಡಿರ್ತೀರಿ ನಗ ಕಟ್ಬಿಡಿ ಅಡ್ಡ ನಗ ಕಟ್ಟಿ ಆ ನಗಕ್ಕ ಈ ಕಡೆ ಒಂದ್ ಕುಂಟಿ ಈ ಕಡೆ ಒಂದ್ ಕುಂಟಿ ಇಲ್ಲಿ ನಡಬರ್ಕ್ ಒಂದ್ ಕುಂಟಿ ಈ ಟ್ಯಾಂಕ್ ಬಿಚ್ಚಿಟ್ಟಿರ್ತೀವಿ ಇದನ್ನ ಟ್ಯಾಂಕ್ ಬಿಚ್ಚಿಟ್ಟಿರ್ತೀವಿ ಇದನ್ನ ಬಿಚ್ಚಿಟ್ಟಿರ್ತೀವಿ ನಾಜಾಲ ಬಿಚ್ಚಿಟ್ರೆ ಹಾಕಿ 3 ಕುಂಟೆ ಕೊಡದ್ ಬಿಡ್ತೀವಿ ಅಷ್ಟೇ ಕುಂಟೆ ಕೊಡದ್ ಇದಕ್ಕೆ ಸ್ಪ್ರಿಂಗ್ ಸಿಸ್ಟಮ್ ಕೊಟ್ಟಿರ್ತಾನ್ರಿ ಹೋಗ್ಬೇಕಾರೆ ಇಲ್ಲಿ ಯಾವ್ದಾರ ಗಿಡ ಪಡ ಟಚ್ ಆದ್ರನ ಹಿಂಗ್ ಫೋಲ್ಡ್ ಆಗತ್ರಿ ಗಿಡ ಟಚ್ ಆಗಿ ಹೋತಂದ್ರ ಮತ್ತೆ ತಾನ ಹಿಂಗ್ ಹೋಗಿ ನಿಂತು ಬಿಡ್ತಾನ ಮತ್ತೆ ಇದು ಒಡೆಯದಾದ ತಕ್ಷಣ ಮತ್ತೆ ಹಿಂಗ್ ಫೋಲ್ಡ್ ಮಾಡ್ಕೊಂಡ್ ಬಂದ್ಬಿಡ್ತೀವ್ರಿ ನಾವು ಸರ್ ಇದು ರಿವರ್ಸ್ ಗೇರ್ ಯಾವ ತರ ತಾವ ನೀವ ಹೇಳಿ ಮಾಡಿಸ್ಕೊಡ್ತಾ ಅಥವಾ ಏನ ಇಲ್ಲ ಅದು ಅದಕ್ಕ ರಿವರ್ಸ್ ಗೇರ್ ಬೇಕ್ರಿ ಯಾಕಂದ್ರೆ 205 ಲೀಟರ್ ನೀರ್ ತುಂಬಿರುತ್ತಲ್ರಿ ಹಿಂದಕ್ಕೆ ದಬ್ಬಕ್ ಆಗಲ್ಲ ಕೈಯಿಂದ ಅದಕ್ಕ ರಿವರ್ಸ್ ಗೇರ್ ಐತ್ರಿ ಇದ್ರಾಗ ರಿವರ್ಸ್ ಗೇರ್ ಸ್ವಲ್ಪ ಮುಂದಕ್ಕೆ ಬರ್ರಾಗ ಸರ್ ಇದನ್ನ ನೀವು ಬಾಡಿಗೆ ಟೈಪ್ ಏನೋ ಬಳಸ್ತೀರಾ ಹೌದು ಸರ್ ಬಾಡಿಗೆ ಹೊಡಿತೀವಿ ಯಾವ ತರ ಹೊಡಿತೀರಿ ಇದು 300 ರೂಪಾಯಿ ಒಂದ್ ಎಕರೆ ಹೊಡಿತೀವಿ 300 ರೂಪಾಯಿ ಒಂದ್ ಎಕರೆ ಎಡಿಗಡ್ಡಿ ಆದ್ರೆ ಎಡಿಗಡ್ಡಿ ಹೊಡೆಯಲ್ಲ ಸರ್ ಸ್ಪ್ರೇ ಅಷ್ಟೇ ರೀ ಸ್ಪ್ರೇ ಅಷ್ಟೇ ಹೊಡಿತೀವ್ರಿ ಅಂದ್ರೆ ಎಡಿಗಡ್ಡಿ ಕಂಟಿನ್ಯೂ ಬಾಡಿಗೆ ಹೊಡೆದ್ರ ಕ್ಲಚ್ ಪೇಟ್ ತಡೆಯಲ್ರಿ ಹಿಂಗಾಗಿ ನಮ್ದು ಅಷ್ಟ ಹೊಡ್ಕೊಂತೀವ್ರಿ ನಿಮ್ ಮನೆಗೆ ಅಷ್ಟ ಎಡಿಗಡ್ಡಿ ಹೊಡಿತೀವ್ರಿ ಉಳಿದೆಲ್ಲ ಇದು ಎಣ್ಣೆ ಹೊಡೆಯೋದ್ ಮಾತ್ರ ಬಾಡಿಗೆ ಹೊಡಿತೀವಿ ಬಾಡಿಗೆ ಹೊಡಿತೀರಿ 300 ರೂಪಾಯಿ ಪರ್ ಎಕರೆ ರೀ ಸರ್ ನಿಮ್ ಹೊಲಕ್ಕೆ ಏನೇನಕ್ಕೆ ಬಳಸ್ಕೊಂಡ್ರಿ ಹರಗಕ್ಕಾಗಿರ್ಬೋದು ಇದು ಈ ಸತಿ ಮುಂಗಾರಿ ಒಳಗ್ ತೊಗೊಂಬಂದಿನ್ರಿ ಇದನ್ನ ನಮ್ಮ ಹೊಲಕ್ಕೆ ಈಗ ಅಲಸಂದಿ ಬಳಸಿವ್ರಿ ಇದನ್ನ ಅಲಸಂದಿ ಬಳಸಿನ್ರಿ ಅಲಸಂದಿ ಎಣ್ಣಿನ ಹೊಡೆದಿನಿ ಅಲಸಂದಿ ಎಡಿನ ಇದ್ರಾಗ ಹೊಡೆದೇನ್ರಿ ಎಡಿನ ಇದ್ರಾಗ ಹೊಡೆದೇನ್ರಿ ಎಡಿನ ಇದ್ರಾಗ ಹೊಡೆದ್ರಿ ಆಮೇಲೆ ಸ್ಪ್ರೇನ್ ಇದ್ರ ಹರಗಾಕ್ರಿ ಸರ್ ಈಗೆಲ್ಲ ಒಣನೆಲ್ಲ ಐತಿ ಅವ್ರ ಹರಗಕ್ಕಂದ್ರ ಯೂಸ್ ಮಾಡ್ಬೋದ್ರಿ ನಂದು ಆಲ್ಮೋಸ್ಟ್ ಅಲ್ಲಿ ಟ್ಯಾಕ್ಟ್ರಿ ಐತಲ್ರಿ ಹಿಂಗಾಗಿ ಇದನ್ನ ಹರಗಕ್ಕ ಯೂಸ್ ಮಾಡಿಲ್ರಿ ನಾನು ಟ್ಯಾಕ್ಟ್ರಿ ಹರಿಗ್ ಬಿಡ್ತೀನಲ್ರಿ ಆಮೇಲೆ ಟ್ಯಾಕ್ಟ್ರಿ ಏನೋ ತೊಳೆಯಕಂದ್ರ ನಮ್ಗ ಇದು ಬೇಕಲ್ರಿ ಸ್ಪ್ರೇಯರ್ ಗನ್ ಬೇಕಲ್ಲ ಟ್ಯಾಕ್ಟ್ರಿ ಗನ್ ಏನೋ ತೊಳೆಯಕಂದ್ರ ಇದ್ರಾಗ ನೀರ್ ಹಾಕಿ ರಿಟರ್ನ್ ಪೈಪ್ ಐತ್ರಿ ತೆಗೆದು ಸ್ವಲ್ಪ ಬೈಕ್ ರೇಸ್ ಜಾಸ್ತಿ ಇಟ್ಬಿಟ್ರೆ ಫುಲ್ ಪ್ರೆಸರ್ ಬಂದ್ಬಿಡುತ್ತೆ ಫುಲ್ ಪ್ರೆಸರ್ ಸರ್ವಿಸ್ ಇದು ಗಾಡಿ ಫುಲ್ ಸರ್ವಿಸ್ ಮಾಡ್ಬೋದ್ರಿ ದಂದ್ ಕೊಟ್ಟಿಗೆ ತೊಳ್ಕೊಬೋದು ಇದ್ರಾಗ ಎಲ್ಲ ಮಾಡ್ಬೋದ್ರಿ ಹೆಚ್ಚು ಕಮ್ಮಿ ಆತಂದ್ರೆ ಈಗ ಇದನ್ನ ತಗೊಂಡೋಗಿ ನಾವು ರೋಡ್ ಮ್ಯಾಗ ಬೈಕ್ ವಾಟರ್ ವಾಶ್ ಮಾಡ್ಬೋದ್ರಿ ಇದರಿಂದ ಹೊರಗೆ ಬೈಕ್ ಬರುತ್ತೆ ಇದು ಅದು 100 ರೂಪಾಯಿ ಒಂದ್ ಬೈಕ್ ಅಂತ ವಾಶ್ ಮಾಡ್ಕೊಡೋದ್ರೆ ಇದು ಎಡ್ರಲಿಕ್ಕಿ ಇಲ್ಲಿ ಫುಲ್ಲಿ ಕೊಟ್ಟನ್ರಿ ಇದಕ್ಕೆ ಬೆಲ್ಟ್ ಹಾಕಿ ಇದಕ್ಕೆ ಬೆಲ್ಟ್ ಹಾಕಿಬಿಟ್ರೆ ಎಡ್ರಲಿಕ್ ಫುಲ್ಲಿ ಸ್ಟಾರ್ಟ್ ಆಗ್ಬಿಡ್ತಾರೆ ಇದು ಬೆಲ್ಟ್ ರೀ ಇದು ಗೇರ್ ಹಾಕಿಬಿಟ್ರೆ ಸ್ಟಾರ್ಟ್ ಆಗ್ಬಿಡ್ತಾರೆ ಇದು ಐತಲ್ರಿ ಇದು ತಿರುಗಿ ಸ್ಟಾರ್ಟ್ ಆಗ್ಬಿಡುತ್ತೆ ಇದೊಂದು ಎಕ್ಸ್ಟ್ರಾ ಗೇರ್ ಬಾಕ್ಸ್ ಅನ್ಸರ್ ಇದು ಎಕ್ಸ್ಟ್ರಾ ಇಲ್ಲಿ ಇದ್ರಿ ಎಕ್ಸ್ಟ್ರಾ ಗೇರ್ ಬಾಕ್ಸ್ ಎಕ್ಸ್ಟ್ರಾ ಗೇರ್ ಬಾಕ್ಸ್ ಗೇರ್ ಬಾಕ್ಸ್ ಹೈಡ್ರಾಲಿಕ್ ಇಂದ್ರಿ ಇದು ಹೈಡ್ರಾಲಿಕ್ ಫುಲ್ ಇದೆ ಹೆಚ್ಚು ಕಮ್ಮಿ ಬೆಲ್ಟ್ ಹಾಕಿ ಹೆಚ್ಚು ಕಮ್ಮಿ ಚಾಪ್ ಕಟ್ರಿ ಇದ್ರೆ ಚಾಪ್ ಕಟ್ರ ಸತೆ ರನ್ನಿಂಗ್ ಮಾಡ್ಬೋದು ಈ ಬೆಲ್ಟ್ ಹಾಕೊಂಡು ಏನ್ ಬೇಕಾದ್ರೂ ಯೂಸ್ ಮಾಡೋಕೆ ಅಲ್ಲ ಸರ್ ಇದೊಂದ್ ಮಿಷನ್ ಇತ್ತಂದ್ರ ಇದೊಂದ್ ಗಾಡಿ ಇತ್ತಂದ್ರ ಏನೇನು ಮಾಡ್ಬೋದು ಅಂತ ಐಡಿಯಾ ಮಾಡ್ಬೋದು ವಾಟರ್ ವಾಶ್ ಮಾಡ್ಬೋದು ಎಡಿ ಹೊಡಿಬಹುದು ಗಡ್ಡಿ ಹೊಡಿಬಹುದು ಆಮೇಲೆ ಸ್ಪ್ರೇ ಮಾಡ್ಬೋದು
ಹರಗಬಹುದು. ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಒಂದು ಸಣ್ಣ ಒಂದು ಬೈಕ್ ರೀ ನಮ್ಗೆ ಎಲ್ಲರ ಮತ್ತೆ ನಾಳೆ ನೀರಿನ ಸಮಸ್ಯೆ ಐತಪ್ಪ, ದನಕ ಹೊಲ್ದ ಮೋಟ್ರ್ ಏನಿಲ್ಲ ಅಂದ್ರೆ ಇನ್ನೊಬ್ರು ಅಲ್ದ 705 ಲೀಟರ್ ನೀರ್ ತುಂಬ್ಕೊಂಬರ್ಬೋದು. ನೀರಿಲ್ಲ ಅಂತ 205 ಲೀಟರ್ ಅದ್ರ ಬಂದ ಬಿಡ್ತಲ್ಲ ಟ್ಯಾಂಕ್ ರೀ. ಅನುಕೂಲ ಐತೆ. ನೋಡ್ರಿ ಸ್ನೇಹಿತರೆ, ರೈತರು ಯಾವಾಗ್ಲೂ ವಿಜ್ಞಾನಿಗಳನ್ನ ಇದೊಂದು ಫ್ರೂ ಅಂತಂತ ಹೇಳ್ಬೋದು. ಇವ್ರು ನೋಡ್ರಿ ಒಂದು ತಮ್ಮ ಮನೆ ಹಳೆಯ ಬೈಕ್ ಅದ ಡಿಸ್ಕೋ ಬಾಲಾಜಿ ಯಾವ್ದ್ರ ಬಜಾಜ್ ಸರ್? ಇದು ಬಜಾಜ್ ಡಿಸ್ಕವರ್ ಸರ್, 125cc ಬಜಾಜ್ ಡಿಸ್ಕವರ್ ಅವ್ರ ಬೈಕ್. ಆ ಬೈಕಿಗೆ ಅವ್ರು ಏನ್ ಮಾಡ್ಕೊಂಡ್ರ, ಒಂದು ಎಣ್ಣೆ ಹೊಡೆ ಮಿಷನ್ ಇಲ್ಲಿ ಕೂಡ್ಸ್ಕೊಂಡ್ರ, ಅದಕ್ಕೆ ಹಿಂದ್ ಕಟ್ಕೊಂಡ್ರ ಎಡಿಗಡ್ಡೆ ಹೊಡ್ಯಾಕಾಗತ್ತ. ಮುಂದ ಅಲ್ಲಿ ಹೋದ್ರ ಕುಂಟಿ, ಹಿಂದ ಕುಂಟಿನ ಹಾಕೋಬಹುದು. ಈ ಜಾಕ ಈ ತರ ಕುಂಟಿನ ಹಾಕ್ಬೋದು. ಅದಕ್ಕೆ ಒಂದು ಎಕ್ಸ್ಟ್ರಾ ಗೇರ್ ಬಾಕ್ಸ್ ಇಟ್ಕೊಂಡ್ರ, ಮತ್ತೆ ಎಕ್ಸ್ಟ್ರಾ ಅದ ಹೈಡ್ರೋಲಿಕ್ ಹಿಂದೆ ಇಟ್ಕೊಂಡ್ರ. ವೀಲ್ಗಳನ್ನ ಒಂದು ಸಪ್ರೇಟ್ ಆಗಿ ಒಂದು 2 ಗಲ್ ವೀಲ್ ರಿವರ್ಸ್ ಮತ್ತು ಇದು ರಿವರ್ಸ್ ಸರ್. ಇದು ರಿವರ್ಸ್ ಸರ್. ರಿವರ್ಸ್ ಈ ತರ ಹಿಂದಕ್ಕೆ ಹೋಗ್ಬೋದು, ಮುಂದಕ್ಕೆ ಹೋಗ್ಬೋದು. ಸಮಯ ಬಂದಾರ ನೋಡ್ರಿ ಹೆಂಗ ರಿವರ್ಸ್ ಹೊಂಟ್ರಿ ಅವ್ರು. ಈ ತರ ಒಂದು ಒಳ್ಳೆ ಮಾಹಿತಿ. ಇದನ್ನ ಅವರು ಸುಮಾರು ಒಂದು 90,000 ಖರ್ಚು ಮಾಡ್ರಿ. 90,000 ಸರ್, 90,000. ಇದು 85,000 ಸರ್. ನಾವು ಗಾಡಿ ಒಳಗೆ ಹಾಕಿ ಬಂದಿವ್ರಿ. ನಾವು ಹೋಗಿ ಬಂದಿದ್ದು ಎಲ್ಲ ಖರ್ಚು 90,000 ಆಗಿದೆ. 90,000 ಬೈಕ್ ಬಿಟ್ಟು 90,000 ಬೈಕ್ ಬಿಟ್ಟು ಸರ್ 90,000 ಬೇಕು ಸರ್. ಸರ್ ಬೈಕಿಗೆಲ್ಲ ಸೇರಿಸಿದ್ರೆ ಬೈಕ್ ಅಂದ್ರೆ ನಾವು ಕೊಟ್ಟಂಗೆ ಇರ್ತೀರಿ. ಶೋರೂಮ್ ಗಾಡಿ ಹಾಕಿದ್ರೆ ಬೈಕಿಗೆ 1.5 ಲಕ್ಷ ಆಗತ್ತೆ. ಈಗ ಯಾವ್ದಾರ ಆಲ್ಮೋಸ್ಟ್ ಆಲ್ ರನ್ನಿಂಗ್ ಇದೆ, ಯಾವ್ದಾರ ಒಂದು 15-20 ಸಾವಿರದಾಗ ತಗೊಂಡೋಗ್ಬಿಟ್ಟು ಮಾಡ್ಸಿ 1 ಲಕ್ಷದಾಗ ಆಗುತ್ತೆ ಸರ್. ಅಷ್ಟೊತ್ತು ಬೇಕ್ರಿ. ಅಂದ್ರೆ ನಿಮ್ದೇ ಪ್ಲಾನ್? ಇದು ನಮ್ದೇ ಪ್ಲಾನ್ ರೀ. ಇದು ಅಂದ್ರ ಇದ್ರಾಗ ಯೂಟ್ಯೂಬ್ ನೋಡ್ತಿದ್ವಿ ರೀ. ನೋಡಿ ನಾವು ಇದನ್ನ ಮಾಡಿ ಇದ್ರಾಗ ಮಾಡ್ಕೊಡ್ರಿ ಅಂತ ಬಂದಿವ್ರಿ. ನೋಡ್ರಿ ಅವ್ರದೇ ಒಂದು ಪ್ಲಾನ್ ಮೇಲೆ ಒಂದು ಮಲ್ಟಿ ಒಂದು ಬೈಕ್ ಅಂತ ಮಾಡ್ಕೊಂಡದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್. ಇದ್ರಾಗ ಅಮೀನ್ ಗಡದಾಗ ಮಾಡಿ ಕೊಡ್ತಾರೆ. ಇದು ಅಮೀನ್ಗಡದಾಗ ನಾವ್ ಅದನ್ನ ಕೇಳಿ ನೋಡ್ರಿ ಸರ್. ನೀವು ಎಲ್ಲಿ ಮಾಡ್ಸ್ಕೊಂಡ್ರಿ? ಅಮೀನ್ ಗಡದಾಗ ಮಾಡಿ ಕೊಡ್ತಾರೆ. ಅಮೀನ್ಗಡದಾಗ ಅಲ್ಲಿ ಏನಾರ ಇದ್ರಿ ಅಂಗಡಿ ಹೆಸರು? ಅಂಗಡಿ ಹೆಸರು ಅಂಗಡಿ ಹೆಸರು ಏನ ಸರ್ ನೆನಪಾರ್ಬಿಟ್ಟೇನ್ರಿ ನಾನು. ಇಲ್ ಬಿಡ್ರಿ ಸರ್. ಒಟ್ಟು ಅಮೀನ್ಗಡದಿಂದ ನೀವು ಸ್ವಂತ ನೀವು ಮಾಡ್ಸ್ಕೊಂಡ್ರಿ ಅಲ್ಲಿ ಒಂದು ವರ್ಕ್ಶಾಪ್ ನಿಂದ. ಇವ್ರು ಇದನ್ನ ಮಾಡ್ಕೊಡ್ತಾರೆ, ಟ್ರೇಲಿ ಮಾಡ್ಕೊಡ್ತಾರ್ರಿ, ಟ್ರೇಲರ್ ಮಾಡ್ಕೊಡ್ತಾರೆ, ಸಣ್ಣ ಟ್ರೇಲರ್ ಟ್ರೇಲಿ ಮಾಡ್ಕೊಡ್ತಾರ್ರಿ. ಹಂಗಂದ್ರೆ ಇನ್ನೂ ಹೆಲ್ಪ್ ಆಗುತ್ತೆ. ಹ್ಞೂ ರೀ, ಬೈಕ್ ಒಳಗೆ ಟ್ರೇಲಿ.